ಯಾರ್ಯಾರು ಸಿರ್ಸಿಗೆ ಬಂದಿದ್ದೀರೋ ಫಸ್ಟ್ ಇಲ್ಲಿ ಬರೋದು ಗ್ಯಾರಂಟಿ. ಇವತ್ತು ನಮ್ಮ ಮಲೆನಾಡಿನ ಪವರ್ಫುಲ್ ದೇವಸ್ಥಾನ ನಮ್ಮ ದೊಡ್ಡಮ್ಮ ಮಾರಿಕಾಂಬಾ ದೇವಸ್ಥಾನದ ಒಂದು ರೌಂಡ್ ಹೋಗೋಣ ಬನ್ನಿ. ವಾವ್, ಈ ದೇವಸ್ಥಾನದ ಆರ್ಕಿಟೆಕ್ಚರ್ ನೋಡಿ ಎಷ್ಟೊಂದು ಪೀಸ್ಫುಲ್ ಆಗಿದೆ. ಗೋಡೆ ಮೇಲೆಲ್ಲ ಸೂಪರ್ ಆಗಿರೋ ಕಾವಿ ಕಲೆಯ ಪೇಂಟಿಂಗ್ ಇದೆ. ಈ ಕಲೆ ಈಗ ನಶಿಸ್ತಿದೆ ಅಂತೆ, ಆದರೆ ಇಲ್ಲಿ ನೋಡಿದ್ರೆ ಹಿಸ್ಟ್ರಿ ಕಣ್ಮುಂದಿದೆ ಅನ್ಸುತ್ತೆ. ದೇವಿ ವಿಗ್ರಹ ನೋಡಿದ್ರೆ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಸುಮಾರು 7 ಅಡಿ ಎತ್ತರ ಇರೋ ದೇವಿ ವಿಗ್ರಹ, ಕೈಯಲ್ಲಿರೋ ಆಯುಧಗಳು ನೋಡಿ ನಿಜಕ್ಕೂ ದುರ್ಗಾಮಾತೆ ಇನ್ನೊಂದು ರೂಪ ದೊಡ್ಡಮ್ಮ ಅಂತಾನೆ ಅನ್ಸುತ್ತೆ. ಈ ದೇವಸ್ಥಾನ ಕಟ್ಟಿದ್ದು 1688ರಲ್ಲಿ. ಅಂದ್ರೆ ಎಷ್ಟು ಹಳೆಯ ದೇವಸ್ಥಾನ ಇಮ್ಯಾಜಿನ್ ಮಾಡಿ. ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲಾ ಮಾರಿಕಾಂಬಾ ದೇವಸ್ಥಾನಗಳಿಗಿಂತಲೂ ಇದೇ ದೊಡ್ಡಮ್ಮ ಅಂತೆ. ಇಲ್ಲಿಗೆ ಬಂದ್ರೆ ಒಂದು ಸಮಾಧಾನ, ಒಂಥರ ನೆಮ್ಮದಿ ಡೆಫಿನೆಟ್ ಆಗಿ ಸಿಗುತ್ತೆ. ಇಲ್ಲಿ ಇನ್ನೊಂದು ದೊಡ್ಡ ಹೈಲೈಟ್ ಅಂದ್ರೆ 2 ವರ್ಷಕ್ಕೊಮ್ಮೆ ನಡೆಯೋ ಸಿರ್ಸಿ ಜಾತ್ರೆ. ಸೌತ್ ಇಂಡಿಯಾದಲ್ಲೇ ಒಂದು ದೊಡ್ಡ ಜಾತ್ರೆ ಅಂತ ಫೇಮಸ್. ಆ ಟೈಮ್ನಲ್ಲಿ ಇಲ್ಲಿರೋ ಪಾಸಿಟಿವ್ ವೈಬ್ಸ್ ನೋಡೋದೇ ಒಂಥರ ಮಜಾ. ದರ್ಶನ ಆದ್ಮೇಲೆ ಇಲ್ಲಿ ಮಿಸ್ ಮಾಡದೆ ಪ್ರಸಾದ ತಗೊಳ್ಳಿ. ಇಲ್ಲಿಯ ಅನ್ನಪ್ರಸಾದದ ಊಟ ಮಾಡೋದು ಒಂಥರ ಭಾಗ್ಯ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ದೇವಸ್ಥಾನ ಬರೀ ದೇವಸ್ಥಾನ ಅಲ್ಲ, ಮಲೆನಾಡಿನ ಸಂಸ್ಕೃತಿ, ಕಲೆ ಮತ್ತು ನಂಬಿಕೆಯ ಒಂದು ದೊಡ್ಡ ಕೇಂದ್ರ. ನೀವು ಸಿರ್ಸಿಗೆ ಬಂದಾಗ ಮಿಸ್ ಮಾಡದೆ ಬಂದು ದೊಡ್ಡಮ್ಮನ ದರ್ಶನ ಮಾಡಿ ಹೋಗಿ. ಸಿರ್ಸಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಬರೋಕೆ ಮರಿಬೇಡಿ. ಜೈ ಮಾರಿಕಾಂಬಾ.